ಪ್ಯಾನಿಕ್ ಆಗ್ತಾನೆ. ಕರ್ದ ಟಾಸ್ಕ್ ಅರ್ಥ ಆಗಲ್ಲ. ಇವರು ಸೆಲ್ಫಿಶ್ ಹಂಗೆ ಒಂದು ಪರ್ಸನಲಿ ಅಂತ ಕನೆಕ್ಷನ್ ಅಂತ ಇಲ್ಲ. ನಿಮ್ಮಿಬ್ರು ಮತ್ತೆ ಏನ್ ಪರ್ಸನಲ್ ಇದೆ ಹಂಗಿದ್ರೆ ನಿನ್ನ ಎಷ್ಟು ಆಗತ್ತೆ ನಾನು ಅಷ್ಟು ಕೆಳಗಡೆ ಹಾಕ್ತೀನಿ. ಕೆಳಗಿಟ್ ಮಾತಾಡೋದು ನಿನ್ನ ಪ್ರಕಾರ ಏನ್ ಕೆಳಗಿಟ್ ಮಾತಾಡೋದು? ಅವ್ರ ಬುದ್ಧಿನ ಅವ್ರು ಬಿಟ್ಟು ಬಾಳಲ್ಲ ಅಂತ ಅನ್ನಕ್ಕೆ ಗಿಲ್ಲಿನ ಎಕ್ಸಾಂಪಲ್. ವ್ಯಕ್ತಿತ್ವ ಎಷ್ಟು ಕೆಟ್ಟದಾಗಿದೆ ಅಂತ ಅಂದ್ರೆ ಮನೆ ಏನೇನ್ ಮಾಡಿದೆ ಅದೇ ರೀಸನ್ಗೆ ನೀವು ಈ ತರ ಬರ್ತಿರೋದು ನೀವು. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ತಾನೇ ಬಿಗ್ ಬಾಸ್ ಕಡೆಯಿಂದ 2ನೇ ಪ್ರೋಮೋ ಬಂದಿದೆ. ಗಿಲ್ಲಿ ರಾಶಿಕಾ ನಡುವೆ ಜಗಳ ಶುರುವಾಗಿದೆ. ಈಗ ಬಿಗ್ ಬಾಸ್ 2ನೇ ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಟಾಸ್ಕ್ ಆಡಲು 3 ಜನರಿರುವ 2 ತಂಡಗಳನ್ನ ರಚನೆ ಮಾಡಬೇಕಾಗಿರುತ್ತೆ. ಈ ತಂಡದಲ್ಲಿ 2 ಹುಡುಗಿಯರು 1 ಹುಡುಗರು ಇರುವ 2 ತಂಡಗಳನ್ನ ರಚನೆ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಈ ತಂಡನ ರಚನೆ ಮಾಡಿಕೊಳ್ಳುವ ಸಲುವಾಗಿ ಜಗಳ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಜಗಳ ಯಾಕಾಯ್ತು ಎಲ್ಲವನ್ನು ನೋಡೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್, ಲೈಕ್ ಮಾಡಿ. ಹಾಗೆ ಈ ಸೀಸನ್ ವಿನ್ನರ್ ಯಾರಾಗಬೇಕು ಅವರ ಹೆಸರನ್ನು ಕಮೆಂಟ್ ಮಾಡಿ. ಹೌದು, ಬಿಗ್ ಬಾಸ್ 3 ಜನರಿರುವ 2 ತಂಡಗಳನ್ನ ರಚನೆ ಮಾಡಿ ಅಂತ ಬಿಗ್ ಬಾಸ್ ಹೇಳಿದಾದ್ಮೇಲೆ ರಕ್ಷಿತಾ ಅವರು ನಾನೇ ಆಡಬೇಕು, ನಾನೇ ಆಡೋದು, ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ರೀತಿ ಹೇಳಿ ಅಲ್ಲಿಂದ ಹೋಗ್ತಾರೆ. ರಾಶಿಕಾ ಅವರು ರಕ್ಷಿತಾಗೆ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಆದರೆ ರಕ್ಷಿತಾ ಕನ್ವಿನ್ಸೇ ಆಗೋದಿಲ್ಲ. ಅದಕ್ಕೆ ರಾಶಿಕಾ ಅವರು ರಘು ಅವರಿಗೆ ಹೇಳ್ತಾ ಇದ್ದಾರೆ, ರಕ್ಷಿತಾ ತುಂಬಾನೇ ಪ್ಯಾನಿಕ್ ಆಗ್ತಾಳೆ, ಟಾಸ್ಕ್ ಅಂತ ಬಂದರೆ ಅವಳು ತುಂಬಾನೇ ಪ್ಯಾನಿಕ್ ಆಗ್ತಿದ್ದು ನಾನು ನೋಡಿದ್ದೇನೆ ಅನ್ನೋ ರೀತಿ ರಾಶಿಕಾ ಈ ಕಾರಣಕ್ಕೆ ರಕ್ಷಿತಾ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಗಿಲ್ಲಿ ಧನುಷ್ ಅಲ್ಲೇ ಕುಳಿತಿರ್ತಾರೆ. ರಕ್ಷಿತಾ ರಘು ಅವರ ಜೊತೆ ಮಾತಾಡ್ತಾ ಸಮಯದಲ್ಲಿ ಹೇಳ್ತಾರೆ, ರಾಶಿಕಾ ಅವರು ತುಂಬಾನೇ ಸೆಲ್ಫಿಸ್ ಆಗಿ ಆಟ ಆಡ್ತಾರೆ, ಇವರಿಗೆ ಯಾವುದೇ ಕರೆಕ್ಷನ್ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಆಗ ರಾಶಿಕಾನು ಅಲ್ಲೇ ಇರ್ತಾರೆ. ಅವರು ಹೇಳ್ತಾರೆ, ಅಂದ್ರೆ ನಿನಗೇನೋ ಕನೆಕ್ಷನ್ ಇದೆಯಾ ಅಂತ ರಾಶಿಕಾ ಹೇಳ್ತಾರೆ. ನಂತರ ನನ್ನನ್ನು ಕೆಳಗಿಟ್ಟು ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಗಿಲ್ಲಿ ಕೇಳ್ತಾನೆ, ಕೆಳಗಿಟ್ಟು ಮಾತಾಡ್ದಾಳೆ ಅಂದಲ್ಲ, ಏನು ಕೆಳಗಿಟ್ಟು ಮಾತಾಡಿದ್ಲು, ಎಲ್ಲಿ ಮಾತಾಡಿದ್ಲು ಅಂತ ಹೇಳು ಅಂತ ಗಿಲ್ಲಿ ಕೇಳ್ತಾರೆ. ಈ ಕಾರಣಕ್ಕೆ ರಾಶಿಕಾ ಗಿಲ್ಲಿ ನಡುವೆ ಜಗಳ ಶುರುವಾಗಿದೆ ಅಂತ ಹೇಳ್ಬೋದು. ನೀನು ಅವಳ ಪರವಾಗಿ ಮಾತಾಡೋದು ನಿನ್ನ ಬುದ್ಧಿ ಬಿಟ್ಟು ಬಾಳೋದಿಲ್ಲ ಅನ್ನೋಕೆ ಗಿಲ್ಲಿನೇ ಎಕ್ಸಾಂಪಲ್ ಅಂತ ಹಾಗೆ ಹೀಗೆ ಅಂತ ರಾಶಿಕಾ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಗಿಲ್ಲಿ ನಿನ್ನ ವ್ಯಕ್ತಿತ್ವ ಎಷ್ಟು ಕೆಟ್ಟದಾಗಿದೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಮಾಡಿರೋದಕ್ಕೆ, ಅಂದರೆ ಒಂದು ಟಾಸ್ಕ್ ಗೆಲ್ಲೋದಕ್ಕೂ ಆಗಿಲ್ಲ, ಅದಕ್ಕೆ ನೀನು ಇಲ್ಲಿ ಬಂದು ಕೂತಿರೋದು ಅಂತ ರಾಶಿಕಾ ಹೇಳ್ತಾ ಇದ್ದಾರೆ. ಈ ರೀತಿ ಇವರಿಬ್ಬರ ನಡುವೆ ವಾದ ವಿವಾದ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.